ನಾನು ಚುನಾವಣೆಗೆ ಲೋಕಸಭೆಗೆ ನಿಲ್ಲಬೇಕು ಅಂತ ಇದ್ದವನಲ್ಲ. ಅದು ಎಲ್ಲಿಂದ ಎಲ್ಲಿಗೂ ಹೋಗಿ ಕೊನೆಗೆ ಶುದ್ಧಿಪಡಿಸಿ ನನ್ನ ಗುತ್ತಿಗೆಗೆ ಬಂದಂಥದ್ದೇನಿದೆ. ಮಂಡ್ಯ ಜಿಲ್ಲೆಯ ಜನತೆ ಈ ಬಾರಿ ಕುಮಾರಣ್ಣ ಅವರನ್ನ ಏನಾದರೂ ನಾವು ಮಂಡ್ಯ ಜಿಲ್ಲೆಯ ಲೋಕಸಭಾ ಅಭ್ಯರ್ಥಿ ಮಾಡಿ ನಾವೆಲ್ಲ ಆಶೀರ್ವಾದ ಮಾಡಿದರೆ ಈ ಜಿಲ್ಲೆಗೆ ಕುಮಾರಣ್ಣನಿಂದ ಏನಾದರೂ ಒಂದು ಅಲ್ಪ ಸ್ವಲ್ಪ ಅನುಕೂಲಗಳಾಗಬಹುದು ಅಂತಕ್ಕಂಥ ಒಂದು ನಿರೀಕ್ಷೆಯಿಂದ ನಾನು ಆಶೀರ್ವಾದ ಮಾಡಿದ್ದೀನಿ. ನಾನೀಗ ಕೇಂದ್ರದಲ್ಲಿ ಮಂತ್ರಿಯಾಗಿ ಸುಮಾರು 30-35 ದಿನ ಆಗಿದೆ. ಇವತ್ತು 2 ದೊಡ್ಡ ಖಾತೆಗಳು ಅಂತಕ್ಕಂಥದ್ದು ಹೊರನೋಟದಲ್ಲಿದೆ. ಆದರೆ 2 ಖಾತೆಗಳನ್ನು ನಿಭಾಯಿಸಬೇಕಾದರೆ ಬಹಳ ಸೂಕ್ಷ್ಮವಾದಂಥ ಒಂದು ಕಠಿಣವಾದಂಥ ಕೆಲಸ ಇದು. ಇವತ್ತು 2 ಬೃಹತ್ ಇಲಾಖೆಗಳನ್ನ ಗೌರವಾನ್ವಿತ ದೇಶದ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು ನನಗೆ ಇವತ್ತು ಈ ಒಂದು ಅವಕಾಶವನ್ನು ಕೊಡಲಿಕ್ಕೆ ಪ್ರಮುಖವಾದಂಥ ಕಾರಣ, ಈ ಬಾರಿ ರಾಜ್ಯದ ನಮ್ಮ ಹಳೆಯ ಕರ್ನಾಟಕದಲ್ಲಿ ಸನ್ಮಾನ್ಯ ದೇವೇಗೌಡರ 60 ವರ್ಷಗಳ ರಾಜಕೀಯ ಜೀವನ, ಅವರೀಗ ಕೊನೆಯ ಹಂತದಲ್ಲಿ ಇರ್ತಕ್ಕಂಥವರು. ಅವರ ರಾಜಕೀಯ ಸುದೀರ್ಘ ಜೀವನದಲ್ಲಿ ಯಾವ ನಮ್ಮ ಒಕ್ಕಲಿಗ ಸಮಾಜ ಅವರನ್ನು ಸುದೀರ್ಘವಾಗಿ ಶಕ್ತಿ ತುಂಬಿ ಬೆಳೆಸಿದ್ರೆ, ಅದೇ ರೀತಿಯ ಒಂದು ಶಕ್ತಿಯನ್ನ ಈ ಒಂದು ಚುನಾವಣೆಯಲ್ಲಿ ನಮ್ಮ ಜನತೆ ಈ ಒಂದು ಹಳೆ ಕರ್ನಾಟಕದ ಭಾಗದಲ್ಲಿ ತಾವೇನು ಆಶೀರ್ವಾದ ಮಾಡಿದ್ರೆ ಆ ಆಶೀರ್ವಾದಕ್ಕೆ ಗೌರವವನ್ನು ಸಲ್ಲಿಸಬೇಕು ಅಂತ ಹೇಳಿ ಈ 2 ಇಲಾಖೆಗಳನ್ನು ಕೊಟ್ಟಿದ್ದಾರೆ. ಈ 2 ಇಲಾಖೆಗಳು ನನಗೆ ದೊರಕಲಿಕ್ಕೆ ಕಾರಣ ನಿಮ್ಮ ಶ್ರಮ. ಇದು ನಿಮ್ಮ ಶ್ರಮ. ನೀವು ಇವತ್ತೇನು ಮೊದಲನೇ ಹಂತದಲ್ಲಿ 14 ಲೋಕಸಭಾ ಕ್ಷೇತ್ರದಲ್ಲಿ 12 ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ಅಭ್ಯರ್ಥಿಗಳನ್ನ ಗೆಲ್ಲಿಸಿಕೊಟ್ಟಿದ್ದೀರಿ. ಅದನ್ನ ಗಮನದಲ್ಲಿ ಇಟ್ಕೊಂಡೆ ಇವತ್ತು ನರೇಂದ್ರ ಮೋದಿ ಅವರು ಈ ಭಾಗದ ಜನತೆಗೆ ಗೌರವವನ್ನು ಕೊಡಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ನೀವು ಪ್ರೀತಿಯಿಂದ ಬೆಳೆಸಿರ್ತಕ್ಕಂಥ ನಿಮ್ಮ ಕುಟುಂಬದ ಅಣ್ಣನೋ ತಮ್ಮನೋ ಅಂತಕ್ಕಂಥ ಭಾವನೆಯನ್ನು ನಾನು ಹೃದಯದಲ್ಲಿ ಇಟ್ಟುಕೊಂಡಿದ್ದೇನೆ, ನಿಮ್ಮ ಹೃದಯದಲ್ಲಿ ಇಟ್ಟುಕೊಂಡಿದ್ದೀರಿ. ಈ ಕೀರ್ತಿ ನಿಮಗೆ ಸಲ್ಲುತ್ತದೆ. ಇದು ಇವತ್ತಷ್ಟೇ ಅಲ್ಲ, ಇವತ್ತು ಕೇಂದ್ರ ಸರ್ಕಾರದಲ್ಲಿ ಮತ್ತೊಂದು ಪ್ರಮುಖ ತೀರ್ಮಾನಗಳನ್ನು ಮಾಡ್ತಕ್ಕಂಥ ಒಂದು ಅವಕಾಶವನ್ನ ಜವಾಬ್ದಾರಿಯನ್ನು ನನಗೆ ನೀಡಲಿಕ್ಕೆ ಕಾರಣ ಅದು ಸಹ ನಿಮ್ಮ ಒಂದು ಆಶೀರ್ವಾದ ನಾನು ಬರಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಕೇಂದ್ರದಲ್ಲಿ 2 ಇಲಾಖೆಗಳನ್ನು ನಡೆಸ್ತಕ್ಕಂಥ ಜವಾಬ್ದಾರಿ ಅಷ್ಟೇ ಅಲ್ಲ, ಈ ದೇಶದ ಆರ್ಥಿಕವಾದ ಕಾರ್ಯಕ್ರಮಗಳನ್ನು ಯಾವ ರೀತಿಯಲ್ಲಿ ತರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಒಂದು ಎಕನಾಮಿಕ್ ಅಫೇರ್ಸ್ ಕಮಿಟಿ ಅಂತಕ್ಕಂಥದ್ದಿದೆ. ಆ ಕಮಿಟಿಯ ಒಬ್ಬ ಸದಸ್ಯನಾಗಿ ನನ್ನನ್ನು ನೇಮಕ ಮಾಡಿರ್ತಾರೆ ಅನ್ನೋದು ಸಹ ಆ ಅದರ ಜೊತೆಯಲ್ಲಿ ಯಾವೊಂದು ನೀತಿ ಆಯೋಗ ಅಂತಕ್ಕಂಥದ್ದು ರಚನೆ ಆಗಿದೆ. ಆ ನೀತಿ ಆಯೋಗದ ಅಧ್ಯಕ್ಷರು ಗೌರವಾನ್ವಿತ ಪ್ರಧಾನಮಂತ್ರಿಗಳು, ಅವ್ರ ಜೊತೆಯಲ್ಲಿ 3 ಜನ ಮೆಂಬರ್ಸ್ಗಳಿರ್ತಾರೆ ಮತ್ತು ಕೆಲವು ಕೇಂದ್ರದ ಮಂತ್ರಿಗಳನ್ನ ಆ ಒಂದು ಕಮಿಟಿಯಲ್ಲಿ ಏನು ನೇಮಕ ಮಾಡ್ತಾರೆ. ಈ ದೇಶದಲ್ಲಿ ಮುಂದಿನ ದಿನಗಳಲ್ಲಿ ಯಾವ ಯಾವ ಭಾಗಕ್ಕೆ ಏನೇನು ಕಾರ್ಯಕ್ರಮಗಳನ್ನು ಜಾರಿಗೆ ತರಬೇಕು ಅಂತಕ್ಕಂಥದ್ದು ಆ ನೀತಿ ಆಯೋಗದಲ್ಲಿ ತೀರ್ಮಾನಗಳಾಗುತ್ತೆ. ಅಂತ ಒಂದು ತೀರ್ಮಾನ ಮಾಡ್ತಕ್ಕಂಥ ನೀತಿ ಆಯೋಗದಲ್ಲಿ ಇವತ್ತು ನಿಮ್ಮ ಕುಟುಂಬದ ಅಣ್ಣನ ತಮ್ಮನಾಗಿರ್ತಕ್ಕಂಥ ಕುಮಾರಸ್ವಾಮಿಯನ್ನ ಇವತ್ತೇನಾದರೂ ಗುರುತಿಸಿದ್ರೆ ಅದಕ್ಕೆ ಕರ್ನಾಟಕ ಜನತೆಯ ಆಶೀರ್ವಾದ. ಇವತ್ತು ಇಂಥ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ನಮ್ಮ ಜಿಲ್ಲೆಯ ಜನತೆಯ ಒಂದು ಭಾವನೆ ಇದೆ. ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಕಳೆದ ಚುನಾವಣೆಯಲ್ಲಿ ಬಹುಶಃ ಪಕ್ಷ ಭೇದವನ್ನು ಮರೆತು ಕಾಂಗ್ರೆಸ್ನ ಅಭಿಮಾನಿಗಳು ಸಹ ಇವತ್ತು ನಮ್ಮ ಒಂದು ಅಭ್ಯರ್ಥಿಯಾಗಿ ಆಯ್ಕೆ ಮಾಡಬೇಕು, ಒಂದು NDA ಅಭ್ಯರ್ಥಿ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ದಳ ಬಿಜೆಪಿ ಇರ್ತಕ್ಕಂಥದನ್ನ ನೋಡದೆ ಹಲವಾರು ಪಕ್ಷಗಳ ಹಿರಿಯರು ಯುವಕರು ತಾಯಂದಿರು ನನಗೆ ಆಶೀರ್ವಾದ ಮಾಡಿದ್ದೀರಿ. ಒಂದು ಮಾತನ್ನು ನಿಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತೀನಿ. ನನ್ನ ಮೇಲೆ ಬಹಳ ನಿರೀಕ್ಷೆ ಇಟ್ಟುಕೊಂಡಿದ್ದೀರಿ.
ನಿಮ್ಮ ನಿರೀಕ್ಷೆಯನ್ನು ನಾನು ಹುಸಿಗೊಳಿಸೋದಿಲ್ಲ. ಆದರೆ ನಮಗೆ ಸ್ವಲ್ಪ ಸಮಯ ಬೇಕು. ಒಂದು ರಾತ್ರಿನಲ್ಲಿ ಎಲ್ಲಾ ರೀತಿಯ ಬದಲಾವಣೆಗಳನ್ನ ತರಲಿಕ್ಕೆ ಸಾಧ್ಯ ಇಲ್ಲ ಒಂದೇ ರಾತ್ರಿನಲ್ಲಿ. ಯಾಕೆಂದ್ರೆ ಕೇಂದ್ರದಲ್ಲಿ ಹಲವಾರು ರೀತಿಯ ಏನೊಂದು ಯೋಜನೆಗಳನ್ನು ನಾವು ತರಬೇಕಾದ್ರೆ ಹಿಂದೆ ಇದ್ದಂತ ಸರ್ಕಾರಗಳು ಯಾವ ತೀರ್ಮಾನಗಳನ್ನ ಮಾಡಿದ್ದಾವೆ ಆ ತೀರ್ಮಾನಗಳನ್ನ ಬದಲಾವಣೆ ಮಾಡಬೇಕಾದಂತ ಪರಿಸ್ಥಿತಿಯಲ್ಲಿದ್ದೇನೆ. ಉದಾಹರಣೆಗೆ ನಮ್ಮ VSI ಯಾವೊಂದು ನಮ್ಮ ಮೈಸೂರಿನ ಮಹಾರಾಜರು ಕೃಷ್ಣರಾಜ ಒಡೆಯರವರು ಏನು ಒಂದು ದೂರದೃಷ್ಟಿಯಿಂದ ಭದ್ರಾವತಿಯಲ್ಲಿ ವಿಶ್ವೇಶ್ವರಯ್ಯನವರ ನೇತೃತ್ವದಲ್ಲಿ ಮಾರ್ಗದರ್ಶನದಲ್ಲಿ 1953ನೇ ಇಸ್ವಿ, ನಾನಿನ್ನು ಹುಟ್ಟೇ ಇರಲಿಲ್ಲ, 1953ರಲ್ಲಿ ಭದ್ರಾವತಿಯನ್ನು ಸ್ಥಾಪನೆ ಮಾಡ್ತಕ್ಕಂಥ ತೀರ್ಮಾನ ಅವತ್ತು ಮಾಡಿದಂಥದ್ದೇನಿದೆ, ಇವತ್ತು ಕಾರ್ಖಾನೆಯನ್ನು ಸಂಪೂರ್ಣವಾಗಿ ಬಂದ್ ಮಾಡಿದ್ದಾರೆ. ಹಾಗೆ ಭದ್ರಾವತಿಯ ಸುತ್ತಮುತ್ತ ಇರತಕ್ಕಂಥದ್ದು ನಮ್ಮ ಪಾಂಡವಪುರದ ಕೇರಪೇಟೆಯಿಂದ ನಾಗಮಕ್ಕಳಿಂದ ಹೋಗಿರ್ತಕ್ಕಂಥ ಸಾವಿರಾರು ಕುಟುಂಬಗಳು ಭದ್ರಾವತಿಯಲ್ಲಿ ನೆಲೆಸಿರ್ತಕ್ಕಂಥದ್ದನ್ನ ನಾನು ಹೋಗಿದ್ದ ಸಂದರ್ಭದಲ್ಲಿ ನಾನು ಗಮನಿಸಿದ್ದೇನೆ. ಇಲ್ಲಿಂದ ಹೋಗಿ ಅಲ್ಲಿ ನೆಲೆಸಿದ್ದಾರೆ. ಇವತ್ತು ಅಲ್ಲಿಯ ನನ್ನ ಜನತೆ ಇದ್ದಾರೆ, ಅವರು ಮಂಡ್ಯದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ತಕ್ಕಂಥವ್ರು. ಆ ಕಾರ್ಖಾನೆಯನ್ನು ಪುನಶ್ಚೇತನಗೊಳಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ಆ ಕಾರ್ಖಾನೆಗೂ ಭೇಟಿ ಕೊಟ್ಟಿದ್ದೇನೆ. ಈಗ ಕಾರ್ಖಾನೆ ಸಂಪೂರ್ಣ ಕ್ಲೋಸ್ ಮಾಡಿದ್ದಾರೆ. ಆದರೆ ಅದಕ್ಕೆ ಮತ್ತೆ ಮರುಜೀವ ಕೊಟ್ಟು ಮುಂದಿನ 50 ವರ್ಷಗಳ ಕಾಲ ಕಾರ್ಖಾನೆ ನಿರಂತರವಾಗಿ ನಿರ್ವಹಿಸದೇ ಒಂದು 80,000 ಕುಟುಂಬಗಳ ಬದುಕಿಗೆ ಇವತ್ತು ದಾರಿ ಆಗಬೇಕು ಅಂತಕ್ಕಂಥದ್ದು ಒಂದು ತೀರ್ಮಾನವನ್ನು ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಅದಷ್ಟೇ ಅಲ್ಲ, ನಮ್ಮ HMT ಕಾರ್ಖಾನೆ ಬಹುಶಃ ನಿಮ್ಮೆಲ್ಲರಿಗೂ ಗೊತ್ತಿದೆ. ನಮ್ಮ ಒಳ್ಳೆ HMT ತಯಾರಾಗ್ತಾ ಇದ್ದಂತ ಒಂದು ವಾಚ್ಗಳಿದೆ, ದೇಶಕ್ಕೆ ಅದು ದೊಡ್ಡ ಮಟ್ಟದಲ್ಲಿ ಅವತ್ತು ಏನೋ ಒಂದು ಜನರ ಒಂದು ಆಕರ್ಷಣೆ ಇತ್ತು. 100% ಭಾಗ ದೇಶದ ವ್ಯವಹಾರವನ್ನ ಆ ಒಂದು ವಾಚ್ ಫ್ಯಾಕ್ಟರಿನಲ್ಲಿ ಸಂಪೂರ್ಣವಾಗಿ ಎತ್ತುಗಳಿಟ್ಟಿದ್ರು. ಅಂತ ಕಾರ್ಖಾನೆಯನ್ನು ಇವತ್ತು ಸಂಪೂರ್ಣವಾಗಿ ನಿಷ್ಕ್ರಿಯಗೊಳಿಸಿದ್ದಾರೆ.